ಸುಳ್ಳು ಮಾಹಿತಿ ಹರಡುವ ಬಗ್ಗೆ ಕಾನೂನು ತರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಅಂದರೆ ತಪ್ಪು ಮಾಹಿತಿ ಹರಡುವ ವಿಚಾರದಲ್ಲಿ ಭಾರತ ನಂಬರ್ 1 ಇದೆ, ಅದನ್ನು ಕಡಿವಾಣ ಹಾಕಬೇಕು ಅಂತೇಳಿ. ಕೋವಿಡ್ ಮತ್ತು ಯುದ್ಧದ ಟೈಮಲ್ಲಿ ತಪ್ಪು ಮಾಹಿತಿ ಹರಡಿವೆ. ಸೊ ತಪ್ಪು ಮಾಹಿತಿ ಹರಡುವ ವಿಚಾರದಲ್ಲಿ ಭಾರತ ನಂಬರ್ 1 ಇದೆ. ಸೊ ತಪ್ಪು ಮಾಹಿತಿ ಹರಡೋದನ್ನು ಕಂಟ್ರೋಲ್ ಮಾಡಬೇಕಾಗಿದೆ. ಯಾರನ್ನು ಕಂಟ್ರೋಲ್ ಮಾಡಬೇಕು ಅನ್ನುವಂಥ ಉದ್ದೇಶ ಇಲ್ಲ ಅಂತ ವಿಧಾನಸೌಧದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಳ್ಳು ಮಾಹಿತಿ ಹರಡುವ ಬಗ್ಗೆ ಕಾನೂನು ತರುವ ವಿಚಾರವಾಗಿ ಮಾತನಾಡಿದರು. ನಮಗಿಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಂತ ಮಾಧ್ಯಮದವರಿಗೆ ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡಿದರು. ವಿಧಾನಸೌಧದಲ್ಲಿ ನೀವೆಲ್ಲ ನನಗೆ 2.5 ತಾಸು ಗ್ರಿಲ್ ಮಾಡಿದ್ರಿ. ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅಥವಾ ಈ ದೇಶ ಅಂತ ಬಂದಾಗ ಯಾವ ರೀತಿಯಾಗಿ ಈ ತಪ್ಪು ಮಾಹಿತಿ ಎಷ್ಟು ಬೇಗ ಹರಡ್ತಾ ಇದೆ, ಅದಕ್ಕೆ ಕಡಿವಾಣ ಬೇಕಲ್ವಾ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಯುದ್ಧದ ಟೈಮಲ್ಲಿ ಮತ್ತು ಈ ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ತಪ್ಪು ಮಾಹಿತಿ ಹರಡಿವೆ. ಸೊ ಅಂತಹ ತಪ್ಪು ಮಾಹಿತಿಯ ವಿರುದ್ಧ ಕಾನೂನು ಕ್ರಮ ಆಗಬೇಕು ಅಂತೇಳಿ ಈಗ ಕಾನೂನು ತರುವಂಥ ವಿಚಾರ ಸರ್ಕಾರದ್ದು ಇದೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದರು. ತಪ್ಪು ಮಾಹಿತಿ ಹರಡುವ ವಿಚಾರದಲ್ಲಿ ಭಾರತ ನಂಬರ್ 1 ಇದೆ, ಹಾಗಾಗಿ ಇದಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ ರಾಜ್ಯ ಸರ್ಕಾರ ಈಗ ಹೊಸ ಕಾನೂನನ್ನು ತರೋದಕ್ಕೆ ಮುಂದಾಗಿದ್ದಾರೆ. ಏನೇ ಸುದ್ದಿ ಇರಲಿ ಅಥವಾ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಯಾವುದೇ ವಿಚಾರ ಹೊರಗಡೆ ಬಂದಾದರೆ ಅದು ಸತ್ಯ ಇರಬೇಕು, ಅದರಲ್ಲಿ ಪ್ರಾಮಾಣಿಕತೆ ಇರಬೇಕು ಅನ್ನೋದು. ಸುಖ ಸುಮ್ಮನೆ ಪ್ರಚಾರಕ್ಕೋ ಅಥವಾ ವ್ಯೂವರ್ಸ್ಗೋಸ್ಕರ ಸುಮ್ಮನೆ ಆ ಸುದ್ದಿಗಳನ್ನು ಹಡಿಸೋದು ಬೇಡ ಅಂತೇಳಿ ಪ್ರಮುಖವಾಗಿ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಿಗೆ ಹೇಳ್ತಾ ಇರುವಂಥದ್ದು. ಮಾಧ್ಯಮದವರಂತೂ ಪ್ರೂವ್ ಮಾಡಿಕೊಂಡೇ ಮಾಡ್ತಾರೆ. ಆದರೆ ಈ ಸೋಷಿಯಲ್ ಮೀಡಿಯಾ ಇತ್ತೀಚೆಗೆ ಅವರ ಹಾವಳಿ ಜಾಸ್ತಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸೊ ಬೇಗ ತಪ್ಪು ಮಾಹಿತಿ ಇದ್ದರೂ ಕೂಡ ಅದನ್ನು ನಂಬುವಂಥ ಜನ ಜಾಸ್ತಿ. ಸೊ ಹಂಗಾಗಿ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ಪ್ರಮುಖವಾಗಿ ಸೋಷಿಯಲ್ ಮೀಡಿಯಾವನ್ನು ಕಂಟ್ರೋಲ್ ಮಾಡೋದಕ್ಕೆ. ಕೋವಿಡ್ ಮತ್ತು ಯುದ್ಧದ ಟೈಮಲ್ಲಿ ಸಾಕಷ್ಟು ತಪ್ಪು ಮಾಹಿತಿ ಹೋಗಿವೆ. ತಪ್ಪು ಮಾಹಿತಿ ಹರಡುವುದನ್ನು ಕಂಟ್ರೋಲ್ ಮಾಡಬೇಕಾಗಿದೆ ಅಂತ ಇವತ್ತು ವಿಧಾನಸೌಧದಲ್ಲಿ ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆರ್ಮಿ ಚೀಫ್ ಈ ಹಿಂದೆ ಮಾತನಾಡಿದರು. ಆಪರೇಷನ್ ಸಿಂಧೂರನಲ್ಲಿ 15% ಸಮಯ ತಪ್ಪು ಮಾಹಿತಿಗಳನ್ನು ಹರಡೋದನ್ನು ತಡೆಗಟ್ಟಲು ವ್ಯಯ ಮಾಡಿದ್ದೇವೆ ಅಂತೇಳಿ. ಅಂದರೆ ಆವಾಗ ಮಾಹಿತಿ ಕೊಟ್ಟಿದ್ದರು. 15% ಮಾಹಿತಿಗಳು ತಪ್ಪು ಹೋಗ್ತಾ ಇವೆ, ಸರಿಯಾದ ರೀತಿಯಲ್ಲಿ ಮಾಹಿತಿಗಳು ತಲುಪ್ತಾ ಇಲ್ಲ ಅಂತೇಳಿ. ಹಾಗಾಗಿ ಕರ್ನಾಟಕದಲ್ಲಿ ಯಾವಾಗಲೂ ಕೂಡ ನೀತಿಗಳನ್ನು ಮಾಡೋದರಲ್ಲಿ ಮುಂಚೂಣಿಯಲ್ಲಿದ್ದೇವೆ. ಸೊ ಇದರಲ್ಲೂ ಕೂಡ ಮುಂಚೂಣಿಯಲ್ಲಿ ಇರೋಣ ಎನ್ನುವ ಕಾರಣಕ್ಕಾಗಿ ಮಾಡ್ತಾ ಇದ್ದೇವೆ. ತಪ್ಪು ಮಾಹಿತಿ ಹರಡುವ ವಿಚಾರದಲ್ಲಿ ಭಾರತ ನಂಬರ್ 1 ಇದೆ. ಇದರ ಮೂಲ BJPಯ ವಾಟ್ಸಪ್ ಯೂನಿವರ್ಸಿಟಿ ಅಂತ ಹೇಳಿದ್ರು. ಸೊ ನಿಮ್ಮ ಗ್ರೂಪ್ಗಳಲ್ಲಿ ನನ್ನನ್ನು ಹಾಕಿ ನಿಮಗೆ ಗೊತ್ತಾಗತ್ತೆ ಅಂತ ಈ ರೀತಿಯಾಗಿ ವಿಧಾನಸೌಧದಲ್ಲಿ ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೇಂದ್ರ BJPಗೂ ಕೂಡ ತಿವಿದ್ರು. ಆಮೇಲೆ ಈ ಕೋವಿಡ್ ಸಂದರ್ಭದಲ್ಲಿ ಆಗಿರುವಂಥ ವಿಚಾರ ಇದೆಯಲ್ಲ, ತಪ್ಪು ಮಾಹಿತಿ ಇದೆ. ಸೊ ಅದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತ ಹೇಳಿದ್ರೆ ಹೊಸ ಕಾನೂನು ಬರಬೇಕು ಅನ್ನುವಂಥ ವಿಚಾರ.